ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಖ್ಯವಾಗಿ 3 ಮಾಹಿತಿ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ಮೊದಲದು ಕರ್ನಾಟಕ ಎಕ್ಸಾಮಿನೇಷನ್ ಅದರಲ್ಲಿ ಸಂಬಂಧಪಟ್ಟಾಗೆ ತಿಳಿಸ್ತೇನೆ. ಮೊದಲನೇ ಮಾಹಿತಿ ಹೇಳಬೇಕು ಅಂತಂದರೆ, ಒಂದು ವೇಳೆ ನೀವು ಕ್ಲಾಸ್ ಎ ವಿದ್ಯಾರ್ಥಿಯಾಗಿದ್ದು ಕೆ ಅಪ್ಲಿಕೇಶನ್ ಫಾರ್ಮ್ ತೆಗೆದುಕೊಂಡು ನೋಡಿದಾಗ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ವರ್ಡ್ ನಿಮಗೆ ಕೆ ಅಪ್ಲಿಕೇಶನ್ ಫಾರ್ಮಲ್ಲಿ ಕೊನೆ ಪೇಜಲ್ಲಿ ಕಂಡ್ರೆ ದಯವಿಟ್ಟು ಕೆಗೆ ವಿಸಿಟ್ ಮಾಡಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಆಮೇಲೆ ಒಂದು ಸೆಟ್ ಜೆರಾಕ್ಸ್ ಎತ್ಕೊಂಡೋಗಿ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕಾಗಿ ವೆರಿಫಿಕೇಷನ್ ಸ್ಲಿಪ್ ಬರಲ್ಲ, ಆಮೇಲೆ ಸಫರ್ ಆಗ್ತೀರಾ, ಆಮೇಲೆ ಕೆಗೆ ಓಡೋಗೋದು ರಿಕ್ವೆಸ್ಟ್ ಮಾಡೋದು ಭಾಳಷ್ಟು ಕಷ್ಟ ಅನುಭವಿಸ್ತೀರಾ. ಪ್ರೆಸೆಂಟ್ಲಿಗೆ ನೋಡ್ಕೊಳ್ಳಿ, 22 ಮೇ ಕೊನೆ ದಿನಾಂಕವಿದೆ. ಕೆಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಓಕೆ, ಇದು ಮೊದಲನೇದು. ಎರಡನೇದು, ಒಂದು ವೇಳೆ ನೀವು CBSE ಅಥವಾ ಇತರ ಬೋರ್ಡ್ ವಿದ್ಯಾರ್ಥಿಯಾಗಿದ್ದು ಅಥವಾ ICSE ವಿದ್ಯಾರ್ಥಿಯಾಗಿದ್ದರೆ ಕ್ಲಾಸ್ 12th ಮಾರ್ಕ್ಸ್ ಕಂಪಲ್ಸರಿ ಏನಪ್ಪ ಅಂದರೆ ಕೆಗೆ ಕೊಡಬೇಕಾಗುತ್ತೆ, ಅಂತ ಲಿಂಕ್ ಮಾಡಲೇಬೇಕಾಗುತ್ತೆ. ಅಂದಾಗಲೇ ನಿಮ್ಮ ಒಂದು CT ರ್ಯಾಂಕಿಂಗ್ ಅವೈಲೇಬಲ್ ಆಗುತ್ತೆ. ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ, ಸಿಂಪಲಾಗಿ ಮೊದಲು ತೋರಿಸೋಣ ಸ್ಕ್ರೀನ್ ಮೇಲೆ ನಿಮಗೆ ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ ಡಿಜಿಲಾಕರ್ಲಿಂದ ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ಲಾಗಿನ್ ಮಾಡಿಕೊಂಡು ಲಿಂಕ್ ಮಾಡಬೇಕಂತ ತಿಳಿಸಿದರೆ ದಯವಿಟ್ಟು ಈ ಒಂದು ಪ್ರಕ್ರಿಯೆನ ಮಾಡ್ಕೊಳ್ಳಿ. CBSE ICSE ಅಥವಾ ಇತರ ಬೋರ್ಡ್ ಆದರೆ ಕಂಪಲ್ಸರಿ ನಿಮ್ಮ ಕ್ಲಾಸ್ 12th ರಿಸಲ್ಟ್ ಅಂದರೆ ಮಾರ್ಕ್ಸ್ ಅಂತೂ ಬೇಕೇ ಬೇಕು. ಈ ಪ್ರಕ್ರಿಯೆಯನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಎರಡನೇದು. ಮೂರನೇದು ಹೇಳಬೇಕು ಅಂದರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಎಕ್ಸಾಮ್ ಸೆಂಟರ್ ನೀವು ಬೇಕಾದರೆ ಚೇಂಜ್ ಮಾಡ್ಕೊಳ್ಬೋದು. ಜೂನ್ 21ನೇ ತಾರೀಕಿನ ಪರೀಕ್ಷೆ ಇದೆ ನೋಡು, ಅದಕ್ಕೆ ಸಂಬಂಧಪಟ್ಟಾಗೆ ಎಕ್ಸಾಮ್ ಸೆಂಟರ್ ಮೊದಲೇನಿತ್ತು ಅದನ್ನು ಬಿಟ್ಟು ಬೇರೆದು ಒಂದು ವೇಳೆ ಫಾರ್ ಎಕ್ಸಾಂಪಲ್ ನೀವು ಮಂಗಳೂರಿನಲ್ಲಿ ಎಕ್ಸಾಮ್ ಬರೆದಿದ್ದೀರಿ, ಈಗ ಬೀದರ್ನಲ್ಲಿ ಎಕ್ಸಾಮ್ ಬರೀಬೇಕು, ಬೀದರ್ ನಿಮ್ಮ ನೇಟಿವ್ ಆಗಿತ್ತು ಅಂದರೆ ಬೇಕಾದರೆ ಎಕ್ಸಾಮ್ ಸೆಂಟರ್ ಚೇಂಜ್ ಮಾಡ್ಕೊಳ್ಬೋದು. ಪ್ರಿಫರೆನ್ಸ್ ಸಿಟಿ 1 ಮತ್ತು 2ನಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಬದಲಾವಣೆ ಮಾಡ್ಕೊಂಡಿಲ್ಲ ಅಂದರೆ ಮೊದಲಿರುವಂಥ ಸಿಟಿನೇ ಇರ್ಬೋದು, ಅಥವಾ ಮೊದಲೇನು ಪ್ರಿಫರ್ ಮಾಡಿದ್ರು ಎರಡರಲ್ಲಿ ಒಂದು ಯಾವುದಾದ್ರು ರ್ಯಾಂಡಮ್ಲಿ ಯೂಸಲ್ಲಿ ಅಲಾಟ್ ಮಾಡ್ತಾರೆ. ಓಕೆ, ಅದು ಟೋಟಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಎಕ್ಸಾಮ್ ಸೆಂಟರ್ ಬೇಕಾದರೆ ಬದಲಾವಣೆ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಸೇಮ್ ಸೆಂಟರ್ ಅಲಾಟ್ ಆಗ್ಬೋದು, ಅಥವಾ ರ್ಯಾಂಡಮ್ಲಿ ಯೂಸಲಿ ಪ್ರಿಫರ್ ಮಾಡಿರುವಂಥ ಸಿಟಿಲಿ ಆಗಿರುವಂಥದ್ದು. ಮೇ 21ನೇ ತಾರೀಕು ಏನಪ್ಪ ಅಂದರೆ ಕೊನೆ ದಿನಾಂಕದ ಎಕ್ಸಾಮ್ ಸೆಂಟರ್ ಬೇಕಾದರೆ ಚೇಂಜ್ ಮಾಡ್ಕೊಳ್ಬೋದು. ಓಕೆ, ಆಮೇಲೆ ಎಂಟೆಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಕ್ಕೆ ಹೋಗ್ತಾ ಇದ್ದಾನೆ. ಏನಂತಂದರೆ, ರೀಫಂಡ್ ಬಗ್ಗೆ ಭಾಳ ಜನ ಕೇಳ್ತಾ ಇದ್ರಿ. ರೀಫಂಡ್ ಅಂತ ಬಂದಾಗ ನೋಡಿ, ನಿಮಗೆ ರೀಫಂಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ನಿಮಗೆ ಮೇ 21ನೇ ತಾರೀಕು ಒಂದು ಲಿಂಕ್ ಕೊಡ್ತಾರೆ, ಅಲ್ಲಿ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಹಾಕಿದರೆ ಅದಕ್ಕೆ ರೀಫಂಡ್ ಆಗುತ್ತೆ ಅನ್ನೋಂಥ ಮಾಹಿತಿ ಇದೆ. ಅದರ ಬಗ್ಗೆ ನೋಟಿಫಿಕೇಷನ್ ಬಂದಾಗ, ಲಿಂಕ್ ಬಂದಾಗೂ ಸಹ ಇನ್ಸ್ಟಾ ಆಗಿರ್ಬೋದು ಅಥವಾ ಯೂಟ್ಯೂಬ್ನಲ್ಲಿ ನಾನು ನಿಮಗೆ ಶೇರ್ ಮಾಡಲು ಪ್ರಯತ್ನ ಮಾಡ್ತೇನೆ. ಓಕೆ, ಇದೇ ರೀತಿ ಅಡ್ಮಿಷನ್ ಆಗೋವರೆಗೂ ನಾನು ನಿಮಗೆ ಗೈಡ್ ಮಾಡ್ತೇನೆ. ಅದು ಕಂಪ್ಲೀಟ್ ನೀಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಆಗಿರ್ಬೋದು ಅಥವಾ KCT ಆಗಿರ್ಬೋದು, ಕಂಪ್ಲೀಟ್ಲಿ ಫ್ರೀಯಾಗಿ ಅವೈಲೇಬಲ್ ಆಗುತ್ತೆ. 120 ಒಂದು ವೇಳೆ ನಿಮಗೆ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ನಾನು ತೋರಿಸೋ ನಂಬರಿಗೆ ವಾಟ್ಸಪ್ ಮಾಡಿ. ಚಲೋ, ಟೇಕ್ ಕೇರ್, ಬಾಯ್.